ನಮಸ್ಕಾರ, ನಾನು ಮಸಿ ಮಾತಾಡ್ತಾ ಇರೋದು ಅಲ್ಪಾಕರದಿಂದ. ಅಲ್ಪಾಕರ್ ಕೊಟ್ಟು ತೋರಿಸಿ ಸರ್ ಮೇಲ್ಗಡೆ. ಯಾಕೆ ತೋರಿಸ್ತಾ ಇಲ್ಲ, ಬೇಜಾರಾಗಿದ್ದಾರೆ. ನಮ್ ಯುದ್ಧಗೆ ಇಟ್ಟಿಗ ತಗೊಂಡ್ ಬಂದಿದ್ದೀನಿ. ಯಾವ್ದು ನೋಡಿ, ಹೊಸ ಶೇಪ್, ನ್ಯೂ ಶೇಪ್ ಇಟ್ಟಿಗ, ನ್ಯೂ ಗ್ರಿಲ್ಸ್, ನ್ಯೂ ಹೆಡ್ಲೈಟ್, ಪ್ರೊಜೆಕ್ಟರ್ ಹೆಡ್ಲೈಟ್, LED ಲ್ಯಾಂಪ್ಸ್, ಫೇಸ್ ನೋಡಿ ಕತ್ರಿನಾ ಟೈಪ್ ಬೇಸ್ಟ್ ಇದ್ರ ಹಿಂದೆನು ಅಷ್ಟು ಜಬರ್ದಸ್ತ್ ಇದೆ ಗಾಡಿನಲ್ಲಿ. ನಿಮ್ಗೆ ಡ್ಯುಯಲ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗ್, ಸ್ಟೀರಿಂಗ್ ಕಂಟ್ರೋಲ್. ನೋಡಿ ಇಲ್ಲಿ ಪುಷ್ ಬಟನ್ ಸ್ಟಾರ್ಟ್ ಇದೆ, ತೋರಿಸಿ ಸರ್. ಇಲ್ಲಿ ಪುಷ್ ಬಟನ್ ಸ್ಟಾರ್ಟ್ ಸಮೇತ ಇದೆ. ಸ್ಟ್ಯಾಂಡಿ ಲೆದರ್ ಸೀಟ್ಸ್, ಹಿಂದೆನು AC ಎಲ್ಲ ಇದೆ. ಬರೀ ಸೀಟ್ಸ್ ತೋರಿಸಿ ಸರ್, ಫೋಲ್ಡಿಂಗ್ ಸೀಟ್ಸ್ ಯಾವ ತರ ಇದೆ. ಸ್ಟ್ಯಾಂಡಿ ಇದು ಗಾಡಿ ಮಾತ್ರ ಎಕ್ಸಲೆಂಟ್ ಇದೆ. ಮೇಲ್ಗಡೆ ಕ್ಯಾರಿಯರ್ನು ಇದೆ, ನಿಮ್ಗೆ ಲಗೇಜ್ ಹಾಕೊಂಡು ಹೋಗ್ಬೇಕು ಅಂದ್ರೆ ಫುಲ್ ಇದ್ರೆ ಕ್ಯಾರಿಯರ್ನು ಇದೆ. ಹಿಂದೆದು ಶೇಪ್ ನೋಡಿ, ಟೈಲ್ ಲ್ಯಾಂಪ್, ಡಿಫಾಗ್, LED ಎಲ್ಲ ಮಾಂಡೋವಿನಲ್ಲಿ ರೆಡಿ ಆಗಿರೋದು, ಎಕ್ಸಲೆನ್ಸ್ ನಲ್ಲಿ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಯಾವ್ದು ಹೇಳಿದ್ದು ಹೈಬ್ರಿಡ್ ನಿಮ್ಗೆ 20+ ಮೈಲೇಜ್ ಬರುತ್ತೆ ಹೈಬ್ರಿಡ್. ಈ ಗಾಡಿ ನಿಮಿಷ್ಕರಿಗೆ ZXi ಪ್ಲಸ್, ಯಾವ್ದು ಹೇಳಿ ZXi ಪ್ಲಸ್ 2021 ಮಾಡಲ್. ಅದನ್ನು ಯಾವ ಮಾಡಲ್ ಹೇಳಿ, 2021 ಮಾಡಲ್. 50,000 ಓಡಿರೋದು, ಪೆಟ್ರೋಲ್ ಗಾಡಿ. ನಿಮ್ಗೆ ಲೋನ್ ಬೇಕಂದ್ರೂ ಲೋನ್ ಮಾಡಿಸ್ಕೊಡೋಣ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ಬನ್ನಿ. ಮಾರ್ಕೆಟ್ ನಲ್ಲಿ 11 ಲಕ್ಷ 10 ಲಕ್ಷ ಅದು ಹೇಳ್ತಾರೆ. ನಾವು 8,99,000ಗೆ 8,99,000ಗೆ ಕೊಡೋಣ ಈ ಗಾಡಿ. ನಿಮ್ಗೆ ಒಂದು ಸ್ಕೋಡಾ ಅಂದ್ರೆ ಲಕ್ಸುರಿಯಸ್ ಸೆಗ್ಮೆಂಟ್. ಯಾರು ತಮ್ಮ ಅಣ್ಣ ಇವ್ರದು ಆಡಿ, ತಮ್ಮ ಬನ್ನಿ ವಾಲ್ಸ್ವಾಗನ್. ಸ್ಕೋಡಾಗೆ ತಮ್ಮ ಬನ್ನಿ ವಾಲ್ಸ್ವಾಗನ್, ಅಣ್ಣ ಬಂದಿ ಆಡಿ ಇಂಜಿನ್ ಬರೋದು. ಪ್ರೀಮಿಯಂ ಲಕ್ಸುರಿಯಸ್ ಗಾಡಿ ಇದು. ರಾಪಿಡ್ ಯಾವ ತರ ಇದೆ ನೋಡಿ, ಜಬರ್ದಸ್ತ್ ಇದೆ ಗಾಡಿ ನೋಡಿದ ತಕ್ಷಣ ಇಷ್ಟ ಪಡ್ಕೊಳ್ಬೇಕು. ಯಾವ ಮಾಡಲ್ ಹೇಳಿ, 2014. ಸ್ವಲ್ಪ ಕೆಳಗಡೆ ಬನ್ನಿ ಸರ್. 2014 ಮಾಡಲ್ ಇದು ಗಾಡಿ. ಡೀಸೆಲ್ ಗಾಡಿ. ಏನ್ ಇಷ್ಟು ಪ್ರೀಮಿಯಂ ಲಕ್ಸುರಿಯಸ್ ಗಾಡಿ ಸರ್, ಮೈಲೇಜ್ ಕಮ್ಮಿ ಬರುತ್ತೆ ಅಂತ ತಿಳ್ಕೊಂಡಿದ್ದೀರಾ? 20 ಬರುತ್ತೆ, ಡೀಸೆಲ್ ವೇರಿಯಂಟ್. ಗಾಡಿನು ಟಾಪ್ ಎಂಡ್ ಗಾಡಿ. ಇದರಲ್ಲಿ ನಿಮ್ಗೆ 4.2 ಸ್ಟೀರಿಂಗ್, AC, ಏರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫಾಗ್, ಸ್ಟೀರಿಂಗ್ ಬಂದ್ಬಿಟ್ಟು ಎಲ್ಲ ಬರುತ್ತೆ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಡೀಸೆಲ್ ವೇರಿಯಂಟ್. 67,000 ಓಡಿದೆ, 67,000 ಓಡಿದೆ. ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ನೋಡಿದ ತಕ್ಷಣ ಇಷ್ಟ ಪಡ್ಕೊಂತೀರಾ, ಅಷ್ಟು ಜಬರ್ದಸ್ತ್ ಇದೆ. ಈ ಸ್ಕೋಡಾ ರಾಪಿಡ್ ಡೀಸೆಲ್, ಅದನ್ನು 14 ಮಾಡಲ್. ನಿಮ್ಗೆ ಲೋನ್ ಬೇಕು, ಅದನ್ನು ಮಾಡಿಸ್ಕೊಡೋಣ ಬನ್ನಿ ಅಲ್ಫಾ ಕಾರ್ಸ್ಗೆ. ಓಡಿರೋದು 67,000 ಡೀಸೆಲ್ ಗಾಡಿ. ಹೆಚ್ಚಿಗೆ ಕೊಟ್ಬಿಡ್ತೀನಿ ಹೇಳಿ ಡೈರೆಕ್ಟ್ ಆಗಿ ನಿಮಿಷ್ಕರಿಗೆ. ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ. ಕಮ್ಮಿ ಅಂದ್ರೇನು 5.25 ಹೇಳ್ತಾರೆ. 5 ಲಕ್ಷನೂ ಬೇಡ, 5.25 ಬೇಡ, 435 ಕೊಡೋಣ. 4,35,000ಗೆ ಸ್ಕೋಡಾ ರಾಪಿಡ್ ಕೊಡ್ಬಿಡೋಣ ಸರ್. ನೀವು ಹಳ್ಳೆ ಸೆಂಟ್ರ್ ಇಂದ ಬೇಜಾರಾಗ್ಬಿಟ್ಟಿದ್ದೀರಾ? ಹೊಸ ಸೆಂಟರ್ ಎಲ್ಲಿದೆ ಅಂತ ನೋಡ್ತಾ ಇದ್ದೀರಾ? ಬನ್ನಿ ಅಲ್ಫಾ ಕಾರ್ಸ್ಗೆ ನಾನು ಕೊಡ್ತೀನಿ. ಹೊಸ ಸೆಂಟರ್ ಲಾಂಚ್ ಆಗಿ 5 ವರ್ಷ ಆಯ್ತು. 2019 ನಲ್ಲಿ ಲಾಂಚ್ ಆಗಿರೋದು. ಬಹಳ ಜನಕ್ಕೆ ಗೊತ್ತಿಲ್ಲ. ಸ್ಯಾಂಟ್ರೋ ಲೈಕರ್ಸ್ ಆರಾಮಾಗಿ ಬರ್ಬೋದು. ನ್ಯೂ ಶೇಪ್ ಸ್ಯಾಂಟ್ರೋ ಇದೆ ನಮ್ಮ ಹತ್ರ. ಅದನ್ನು 30,000 ಓಡಿರುವ ಗಾಡಿ. ಅದನ್ನು ಪೆಟ್ರೋಲ್ ವೇರಿಯಂಟ್. ಇದರಲ್ಲಿ ನಿಮ್ಗೆ ಏರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫಾಗ್, ಸ್ಟೀರಿಂಗ್ ಬಂದ್ಕೊಂಡ್ರೆ ಎಲ್ಲ ಬರುತ್ತೆ. ಗಾಡಿ ಬಂದು ಎಲಿಫೆಂಟ್ ಗ್ರೇ ಕಲರ್. ಅದು ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಈ ಗಾಡಿ. ಅಷ್ಟು ತುಂಬಾ ಈ ಗಾಡಿನಲ್ಲಿ ನಿಮ್ಗೆ ಚಿಕ್ಕ ಗಾಡಿನಲ್ಲಿನೂ ಹಿಂದೆ ರೇರ್ AC ಇದೆ ನೋಡಿ. ಚಿಕ್ಕ ಗಾಡಿನಲ್ಲಿ ನಿಮ್ಗೆ ಇದೇ AC ಇದೆ. ಇಷ್ಟು ಜಬರ್ದಸ್ತ್ ಇರುವ ಗಾಡಿ. ಈ ಗಾಡಿ ಎಷ್ಟು ಓಡಿದೆ ಹೇಳಿ? 30,000 ಓಡಿದೆ, ಪೆಟ್ರೋಲ್ ವೇರಿಯಂಟ್. ಅದನ್ನು ಲೋನ್ ಬೇಕು ನಿಮ್ಗೆ, ಲೋನ್ ಮಾಡಿಸ್ಕೊಡೋಣ ಬನ್ನಿ ಅಲ್ಫಾ ಕಾರ್ಸ್ಗೆ ಡೈರೆಕ್ಟ್ ಆಗಿ. ಮಾರ್ಕೆಟ್ ನಲ್ಲಿ ಇಲ್ಲ ಅಂದ್ರೂ 5.80, 5.70 ಇದೆ. ಡೈರೆಕ್ಟ್ 4.80ಗೆ ಕೊಡೋಣ. 4,80,000ಗೆ ಕೊಡೋಣ. ಡೈರೆಕ್ಟ್ ಆಗಿ ಬನ್ನಿ ಅಲ್ಫಾ ಕಾರ್ಸ್ಗೆ. ಸರ್ ನೀವು I10 ನೋಡಿ ಬೇಜಾರಾಗ್ಬಿಟ್ಟಿದ್ಯಾ? ಏನಪ್ಪಾ ಅದು ಹಳೆ I10 ಓಡಿಸ್ಬೇಕು ಅಂತ ಈ ತರ ಮೂವ್ ಮಾಡ್ಕೊಳ್ತೀರಾ? ಹೊಸ I10 ತಗೊಂಡ್ ಬಂದಿದ್ದೀನಿ. ಗ್ರ್ಯಾಂಡ್ I10 ಹೆಸರನ್ನ ನೋಡಿ, ಗ್ರ್ಯಾಂಡ್ ಇದೆ. ಗ್ರ್ಯಾಂಡ್ I10 ಅದನ್ನು 2013 ಮಾಡಲ್. ಏನ್ ಸರ್ 13 ಮಾಡಲ್ 1,40,000, 1,50,000 ಓಡಿದೆ ಅಂತ ತಿಳ್ಕೊಂಡಿದ್ದೀರಾ? ಬರೀ 40,000 ಓಡಿದೆ. ಗಾಡಿ ಸ್ಟಾರ್ಟ್ ಮಾಡ್ಬಿಟ್ರೆ ಎಲೆಕ್ಟ್ರಿಕ್ ಗಾಡಿನಲ್ಲಿ ಸೌಂಡ್ ಬಿಡುತ್ತೆ, ಈ ಗಾಡಿನಲ್ಲಿ ಸೌಂಡ್ ಬರಲ್ಲ. ಅಷ್ಟು ಜಬರ್ದಸ್ತ್ ಇದೆ ಈ ಗಾಡಿನು. ಇದರಲ್ಲಿ ನಿಮ್ಗೆ ಪುಷ್ ಬಟನ್ ಸ್ಟಾರ್ಟ್ ಸಮೇತ. ಅದನ್ನು ಸ್ಪೋರ್ಟ್ಸ್ ವೇರಿಯಂಟ್ ಇರೋದು. ಏನ್ ಸರ್ ಕೀ ಸ್ಟಾರ್ಟ್ ಮಾಡ್ಬೇಕು, ನಮ್ಗೆ ಪುಷ್ ಬಟನ್ ಬೇಕು ಅಂತ ಹೇಳ್ತೀರಲ್ಲ, ಅದಕ್ಕೆ ಪುಷ್ ಬಟನ್ ತಗೊಂಡ್ ಬಂದಿದ್ದೀನಿ. ವಿತ್ 4.2 ಸ್ಟೀರಿಂಗ್, AC ಎಲ್ಲ ಇದೆ ಗಾಡಿನಲ್ಲಿ. ತುಂಬಾ ಜಬರ್ದಸ್ತ್ ಇದೆ ಗಾಡಿ. ನೋಡಿದ ತಕ್ಷಣ ಇಷ್ಟ ಪಡ್ಕೊಂತೀರಾ, ಅಷ್ಟು ಕ್ಲಾಸ್ ಕಂಡೀಷನ್ ನಲ್ಲಿ ಇದೆ. ಅದನ್ನು ಬರೀ 40,000 ಓಡಿರೋದು. 1.2 ಲೀಟರ್ ಇಂಜಿನ್ ಸ್ಪೋರ್ಟ್ಸ್ ವೇರಿಯಂಟ್. ಯಾವ್ದು ವೇರಿಯಂಟ್ ಹೇಳಿ? ಸ್ಪೋರ್ಟ್ಸ್ ಎಡಿಷನ್ ಗಾಡಿ ಇದು. ಈ ಗಾಡಿ ಈ ವಾರನಲ್ಲಿ ಬಂದು ತಗೊಂಡ್ ಹೋಗ್ಬಿಟ್ರೆ ನಿಮ್ಗೆ ಬಂಪರ್ ಆಫರ್ ಚೌರಿ ಚಿಂದಿ ಪ್ರೈಸ್ ನಲ್ಲಿ ಕೊಡ್ತೀನಿ. ಈ ಗಾಡಿ ಡೈರೆಕ್ಟ್ ಆಗಿ 2013 ಮಾಡಲ್ದು 40,000 ಓಡಿರೋದು. ಪೆಟ್ರೋಲ್ ಸ್ಟಾರ್ಟ್ ಮಾಡೋ ಫೀಲೇ ಇಲ್ಲ ಗಾಡಿನಲ್ಲಿ. ಏನೋ ಗಾಡಿ ಸ್ಟಾರ್ಟ್ ಇಲ್ಲ, ನಾನು ಆರಾಮಾಗಿ ಒಂದು ರೂಮ್ ನಲ್ಲಿ ರಿಲ್ಯಾಕ್ಸ್ ಮಾಡ್ತಾ ಇದ್ದೀನಿ ಅಂತ ಆ ತರ ಇದೆ ಈ ಗಾಡಿ. ಈ ಗಾಡಿ ಬರೀ ನಿಮಿಷ್ಕರಿಗೆ ಡೈರೆಕ್ಟ್ ಬನ್ನಿ. ಈ ವಾರಾಗೆ ಬರೀ 3,70,000 ಕೊಡ್ಬಿಡ ನಾವ್ಗೆ. ಬರೀ 3,70,000, 4,70,000 ಇಂದ ಕಮ್ಮಿ ಇಲ್ಲ.
3,70,000 ಕೊಡೋಣ, 3,70,000ಗೆ. ಸರ್ ನೀವು ವರ್ಣ ನೋಡ್ತಾ ಇದ್ದೀರಾ, ಫಸ್ಟ್ ವರ್ಣ ಬಂತು, ಆಮೇಲೆ ವರ್ಣ ಫ್ಲೂಯಿಡಿಕ್ ಬಂತು. ಫ್ಲೂಯಿಡಿಕ್ ನಲ್ಲಿ ಇದು ಥರ್ಡ್ ಶೇಪ್ ತರಿಸಿ ಸರ್. ಪ್ರೊಜೆಕ್ಟರ್ ಹೆಡ್ಲೈಟ್ BMW ಬೆನ್ಸ್ ನಲ್ಲಿ ಬರುತ್ತಲ್ಲ ಪ್ರೊಜೆಕ್ಟರ್ ಹೆಡ್ಲೈಟ್ಸ್, ಆ ತರ ಪ್ರೊಜೆಕ್ಟರ್ ಹೆಡ್ಲೈಟ್ಸ್, ಗ್ರಿಲ್ಸ್, ಗಾಡಿ ಶೇಪ್ ನೋಡಿ ಯಾವ ತರ ಇದೆ, ಒಂದು ರಾಬಿಟ್ ಇದೆ ಅಲ್ಲ ಆ ತರ ಇದೆ ಶೇಪ್. ಇದು ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಈ ಗಾಡಿನಲ್ಲಿ ನಿಮ್ಗೆ 4 ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್, ಡಿಫಾಗರ್, ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಬರುತ್ತೆ. ಗಾಡಿ ಇಷ್ಟು ಜಬರ್ದಸ್ತ್ ಇದೆ, ಅಷ್ಟು ಜಬರ್ದಸ್ತ್ ಇದೆ. 15 ಮಾಡಲ್, ಅದೊಂದು ಸಿಂಗಲ್ ಓನರ್, 67,000 ಓಡಿರೋದು. ಪೆಟ್ರೋಲ್ ವೇರಿಯಂಟ್ ಗಾಡಿ ಇದು. ಯಾವ ವೇರಿಯಂಟ್ ಹೇಳಿ? ಪೆಟ್ರೋಲ್ ವೇರಿಯಂಟ್ ಗಾಡಿ. ಗಾಡಿ ನೋಡಿದ ತಕ್ಷಣ ಇಷ್ಟ ಪಡ್ಕೊಂಡು ತಗೊಂಡ್ ಹೋಗ್ತೀರಾ, ಅಷ್ಟು ಕ್ಲಾಸ್ ಕಂಡೀಷನ್ ನಲ್ಲಿ ಇದೆ. ಈ ಸತಿ ಕೊಡ್ತಾ ಇರೋದು ಬಂಪರ್ ಆಫರ್, ಈ ವೀಕ್ ಆಫರ್. ಎತ್ಕೊಂಡು ಹೋಗ್ಬಿಡಿ ಮನೆಗೆ, ನಿಮ್ಗೆ ಡೈರೆಕ್ಟ್ ಎತ್ಕೊಂಡು ಹೋಗ್ಬಿಡಿ. ಎಜ್ಗೆ ಕೊಡ್ಬಿಡ್ತೀನಿ ಹೇಳಿ ಡೈರೆಕ್ಟ್ ಆಗಿ. ಈ ಗಾಡಿ 2015 ಮಾಡಲ್, ಸಿಂಗಲ್ ಓನರ್, ಅದನ್ನು ಪ್ರೊಜೆಕ್ಟರ್ ಹೆಡ್ಲೈಟ್ಸ್, ನ್ಯೂ ಗ್ರಿಲ್, ನ್ಯೂ ಶೇಪ್, ಹೊಸ ಶೇಪ್ದು ಗಾಡಿ. ಮಾರ್ಕೆಟ್ ನಲ್ಲಿ ಸರ್ 7 ಲಕ್ಷ ಇದೆ ಸರ್. ನಮ್ಮ ಹತ್ರ ಅಷ್ಟು ಬಜೆಟ್ ಇಲ್ಲ ಸರ್. ಒಂದು ಶಿಫ್ಟ್ ಪ್ರೈಸ್ ನಲ್ಲಿ ಕೊಡಿ ಸರ್, ಅದಕ್ಕಿಂತ ಕಮ್ಮಿಗೆ ಕೊಡ್ತೀನಿ. ಶಿಫ್ಟ್ ಪ್ರೈಸ್ ಇಂದಾನೆ ಕಮ್ಮಿ ಕೊಡ್ತೀನಿ. ಒಂದು 15 ಮಾಡಲ್ ಶಿಫ್ಟ್ ತಗೊಂಡೋಗಿ ಹೋದ್ರೆ ನೀವು 6 ಲಕ್ಷ, 15, 16, 6 ಲಕ್ಷ ಹೇಳ್ತಾರೆ. ನನ್ಗೆ 6 ಲಕ್ಷನೂ ಬೇಡ, 5.5 ಲಕ್ಷನೂ ಬೇಡ. ಈ ವೀಕ್ ಆಫರ್, ಈ ವಾರದ್ದು ಆಫರ್ 5 ಲಕ್ಷ 40,000 ಕೊಡ್ತೀನಿ ಸರ್. ಒಂದು ಶಿಪ್ ನೋಡ್ತಾ ಇದ್ದೀರಾ, ಗೋವಾಗೆ ಹೋಗ್ಬಿಡ್ತೀರಾ, ಆಮೇಲೆ ಶಿಪ್ ನೋಡೋಕೆ ಬೆಂಗಳೂರಿಗೆ ಬನ್ನಿ, ಅಲ್ಫಾ ಕಾರ್ಗೆ ಇಲ್ಲಿ ಕೊಡ್ತೀನಿ. ಯಾವ ತರ ಇದೆ ಶಿಪ್ ತೋರಿಸಿ ಸರ್ ನಮ್ದು, ಹೆಂಗ್ ಯಾವ ತರ ಇದೆ ಅಂತ. ಸರ್ ನಮ್ ಯುದ್ಧಾಗೆ ನಮ್ ಸ್ಮೈಲೇ ನಮ್ದು ಬ್ಯೂಟಿ. ನೋಡಿ ಯಾವ ತರ ಇದೆ ಗಾಡಿ. ನಮ್ ಯುದ್ಧ ತಗೊಂಡ್ ಬಂದಿನಿ ಸಿವಿಕ್. ಎಷ್ಟು ಜಬರ್ದಸ್ತ್ ಇದೆ ಈ ಸಿವಿಕ್. ನೋಡ್ರೆ ನೀವು ಇಷ್ಟ ಪಡ್ಕೊಂತೀರಾ. ಲೆಂತ್ ನೋಡಿ, ವಿಡ್ತ್ ನೋಡಿ. ಒಂದು BMW ಬೆನ್ಸ್ ನಲ್ಲಿ ಟ್ರಾವೆಲ್ ಮಾಡೋರು ಕಮ್ಮಿ ಬಜೆಟ್ ನಲ್ಲಿ ಇದು ಸಿವಿಕ್ ಕೊಡ್ತೀನಿ, ಹೋಂಡಾ ಸಿವಿಕ್. ಅವಾಗ ವಿಡಿಯೋದಲ್ಲಿ ನಾನು ಶಿಫ್ಟ್ ಹೇಳಿರೋದು ಶಿಫ್ಟ್ ಅಂತ ತಿಳ್ಕೊಂಡ್ಬಹುದು ನೀವು. ಶಿಪ್ ಅಂದ್ರೆ ಜಹಾನ್ ಅಂದ್ರೆ ಗೋವಾಗೆ ಹೋಗ್ಬೇಕು ನೀವು. ಆ ತರ ಇದು ಸಿವಿಕ್ ಎಷ್ಟು ಜಬರ್ದಸ್ತ್ ಇದೆ ನೋಡಿ. ಈಗ ವಿಡ್ತ್ ಲೆಂತ್ ಎಲ್ಲ ಲಕ್ಸುರಿಟಿ. ಒಳಗಡೆ ನೋಡಿ ಸರ್, ಇಂಟೀರಿಯರ್ ತೋರಿಸಿತ್ತ ಒಳಗಡೆದು ಡ್ಯಾಶ್ ಬೋರ್ಡ್ ಹೆಲಿಕಾಪ್ಟರ್ ನಲ್ಲಿ ಬರುತ್ತಲ್ಲ ಡ್ಯಾಶ್ ಬೋರ್ಡ್, ಆ ತರ ಬರುತ್ತೆ. ಇದರಲ್ಲಿ ನಿಮ್ಗೆ ಪವರ್ ಸ್ಟೇರಿಂಗ್, AC, ಏರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫಾಗರ್, ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಇದೆ. ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಗಾಡಿ, ಪೆಟ್ರೋಲ್ ವೇರಿಯಂಟ್. ಇದು 71,000 ಓಡಿರೋ ಗಾಡಿ, ಪೆಟ್ರೋಲ್ ಗಾಡಿ. ಡೈರೆಕ್ಟ್ ಅಲ್ಫಾ ಕಾರ್ಗೆ ಬನ್ನಿ. ಮಾರ್ಕೆಟ್ ನಲ್ಲಿ ಹೋಂಡಾ ಸಿವಿಕ್ ಗೆ ವ್ಯಾಲ್ಯೂ ಎಷ್ಟಿದೆ ಹೇಳಿ? ಕಮ್ಮಿ ಅಂದ್ರೇನು 3.5 ಲಕ್ಷ ಇದೆ. ನಮ್ಮ ಆಫೀಸ್ಗೆ ಬಂದ್ರೆ 2,80,000ಗೆ 2,80,000ಗೆ ಹೋಂಡಾ ಸಿವಿಕ್ ಕೊಡ್ತೀನಿ. ನೋಡಿ ಸರ್, ಹೋಂಡಾ i20 ಅಷ್ಟ ಟಾಪ್ ಅಂಡ್, ಅದನ್ನು ವೈಟ್ ಕಲರ್. ಯಾವ ತರ ಇದೆ ಗಾಡಿ ನೋಡ್ತಾ ಇರ್ಬೇಕು. ನೋಡಿದ್ರೆ ಆ ತರ ಇದೆ ವೈಟ್ ಕಲರ್. ಮಾರ್ಕೆಟ್ ನಲ್ಲಿ ರನ್ನಿಂಗ್ ಇರೋದು ಕಲರ್ ವೈಟ್ ಅಂಡ್ ಸಿಲ್ವರ್. ಇದು ಗಾಡಿನಲ್ಲಿ ನಿಮ್ಗೆ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗರ್, ಸ್ಟೇರಿಂಗ್ ಕಂಟ್ರೋಲ್, ಸ್ಟೇರಿಂಗ್ ನಲ್ಲಿ ಬಟನ್ಸ್, ಅಡ್ಜಸ್ಟಬಲ್ ಸಿಸ್ಟಮ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಕ್ಲಾಸ್ ಕಂಡೀಷನ್ ನಲ್ಲಿ ಇದೆ. ಅದನ್ನು ಯಾವ್ದು ಹೇಳಿ i10 ಇಲ್ಲ, i10 ಪ್ರೈಸ್ ನಲ್ಲಿ ಕೊಡ್ತೀನಿ. ಈ ಗಾಡಿ ಓಡಿರೋದು 68,000 ಕಿಲೋಮೀಟರ್. i20 ಆಸ್ಟಾ ಟಾಪ್ ಎಂಡ್ ನೋಡಿ. ಬ್ಯಾಕ್ ವೈಫರ್, ಡಿಫಾಗರ್, ಆಂಟೆನಾ, FM ಕೇಳಕ್ಕೆ ಎಲ್ಲ ಫೆಸಿಲಿಟಿ ಫುಲ್ಲಿ ಫ್ಯೂಚರ್. ಒಂದು ಫ್ಯೂಚರ್ ಮಿಸ್ ಆಗಲ್ಲ ಈ i20 ನಲ್ಲಿ. ಈ i20 ಎಜ್ಗೆ ಕೊಡ್ಬಿಡ್ತೀನಿ ಹೇಳಿ. ಮಾರ್ಕೆಟ್ ನಲ್ಲಿ ಹೋದ್ರೆ 380 ಕೊಡಿ ಸರ್, 370. ಲಾಜ್ ನಲ್ಲಿ 360. ನಮ್ಮ ಹತ್ರ ಡೈರೆಕ್ಟ್ ಆಗಿ ಬಂದ್ಬಿಡಿ. ಅಲ್ಫಾ ಕಾರ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 2,80,000ಗೆ ಮಾಡ್ಕೊಡ್ತೀನಿ. ಅಮೌಂಟ್ ಕಮ್ಮಿ ಇದೆ, ಬಜೆಟ್ ಕಮ್ಮಿ ಇದೆ, ನಿಮ್ಗೆ ಸ್ಟ್ರೈಟ್ ಲೋನ್ ಬೇಕು, ಅದನ್ನು ಮಾಡಿಸ್ಕೊಡೋಣ ಬನ್ನಿ ಸರ್. ನಿಮ್ಗೆ ಆನೆ ಬೇಕು, ಕಾಡ್ ಆನೆ ತಗೊಂಡ್ ಬಂದಿದ್ದೀನಿ ನೋಡಿ. ರೆನಾಲ್ಡ್ ಡಸ್ಟರ್ ಯಾವ ತರ ಇದೆ, ಕಾಡ್ ಆನೆ ತರ ಇದೆ. ಇದು ಕಲರ್ ನೋಡಿ ಸರ್ ಯಾವ ತರ ಇದೆ. ಕಲರ್ನೇ ಅರ್ಥ ಆಗ್ತಾ ಇದೆ, ಅಷ್ಟು ಫ್ಯಾನ್ಸಿ ಕಲರ್ ಇದೆ ಇದು ಗಾಡಿ. ನಿಮ್ಗೆ ಆಟೋಮೆಟಿಕ್. ಅದನ್ನು ಬಹಳ ಜನ ಹೇಳ್ತಾರೆ ಸರ್ ನಮ್ಗೆ ಪೆಟ್ರೋಲ್ ನಲ್ಲಿ ದೊಡ್ಡ ಗಾಡಿ ಆಟೋಮೆಟಿಕ್ ಬೇಕು ಸರ್. ಅದನ್ನು ರೆನಾಲ್ಡ್ ಡಸ್ಟರ್ ಇದು. ಇದರಲ್ಲಿ ನಿಮ್ಗೆ ಪವರ್ ಸ್ಟೇರಿಂಗ್, AC, ಏರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫಾಗರ್, ಸ್ಟೇರಿಂಗ್ ಅಂದ್ಬಿಟ್ಟು ಎಲ್ಲ ಫೀಚರ್ಸ್ ಸಮೇತ ದೊಡ್ಡ ಗಾಡಿ ಕೊಡ್ತೀನಿ. ಅದನ್ನು ಏನ್ ಹೇಳಿ, ದೊಡ್ಡ ಗಾಡಿ ಕಮ್ಮಿ ಬಜೆಟ್ ನಲ್ಲಿ ಕೊಡ್ಬಿಡ್ತೀನಿ. ಈ ಗಾಡಿ ರೆನಾಲ್ಡ್ ಡಸ್ಟರ್. ಅದನ್ನು ಇದು ರಿಜಿಸ್ಟ್ರೇಷನ್ KA53 ಅಂದ್ರೆ ಕ್ಯಾಪುರಂ ರಿಜಿಸ್ಟ್ರೇಷನ್. ಈ ಗಾಡಿ ಬೆಂಗಳೂರು ರಿಜಿಸ್ಟ್ರೇಷನ್, ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ. ಈ ಗಾಡಿ ರೆನಾಲ್ಡ್ ಡಸ್ಟರ್ 2018 ಮಾಡಲ್, ಆಟೋಮೆಟಿಕ್, 56,000 ಓಡಿರೋದು, ಟಾಪ್ ಎಂಡ್ ಗಾಡಿ. ನಿಮ್ಮಿಷ್ಕರಿಗೆ ಡೈರೆಕ್ಟ್ ಅಲ್ಫಾ ಕಾರ್ಗೆ ಲೈಕ್ ಮಾಡ್ಕೊಂಡು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಡೈರೆಕ್ಟ್ ಆಗಿ ನಿಮ್ಮಿಷ್ಕರಿಗೆ ಡೈರೆಕ್ಟ್ 5.5 ಲಕ್ಷ ಕೊಡ್ಬಿಡೋಣ ಸರ್. 5,50,000 ಕೊಡ್ಬಿಡ್ತೀವಿ ಸರ್. ಸರ್ ನಮ್ಮ ಅಡ್ರೆಸ್ ಎಲ್ಲಿ ಬರೋದು ಎಲ್ಲರಿಗೆ ಗೊತ್ತಿದೆ. ಅಲ್ಫಾ ಕಾರ್ಸ್ ಇಂದ ವಸೀಂ ಮಾತಾಡ್ತಾ ಇರೋದು. ಫೇಸ್ ಅಡ್ರೆಸ್. ಹೊಸ ಸಬ್ಸ್ಕ್ರೈಬರ್ಸ್ಗೆ ಇನ್ನೊಂದ್ಸತಿ ನಿಮ್ಗೆ ಅಡ್ರೆಸ್ ಹೇಳ್ಬಿಡ್ತೀನಿ. ಬನ್ನಘಟ್ಟ ರೋಡ್, ಜಯದೇವ ಹಾಸ್ಪಿಟಲ್, ಅದಕ್ಕಿಂತ ಮುಂದೆ ಬಂದ ಅರ್ಕೆರೆ ಸಿಗ್ನಲ್ ರೈಟ್ ಸೈಡ್ ನಲ್ಲೇ ನೋಡಿ. ನಮ್ಮ ಹತ್ರ ಸ್ಟಾಕ್ ಎಷ್ಟಿದೆ ಅಂತ, ಎಷ್ಟು ಸ್ಟಾಕ್ ಇದೆ, ಕಸ್ಟಮರ್ಗಳು ನಿಂತ್ಕೊಂಡಿದ್ದಾರೆ ಅಲ್ಲಿ.
ಗಾಡಿ ಬೇಕು ನಿಮ್ಗೆ, ವರ್ನಾಬ್ಲೆ ಬೇಕು, ಇದು ಆಟೋ ಬೇಕು, ಸ್ಯಾಂಟ್ರೋ ಬೇಕು, ಯೋನ್ ಬೇಕು, ಆಕ್ಟಿವ್ ಬೇಕು, i20 ಬೇಕು, ಅಮೇಜ್ ಬೇಕು, ಫುಡ್ ಬೇಕು, ವರ್ನಾ ಫ್ಲೀಟ್ ಬೇಕು, ಬೆಲಿಂಗೋ ಬೇಕು, ಹೊಂಡಾ ಸಿಟಿ ಬೇಕು, ಇಗ್ನಿಸ್ ಬೇಕು, ನಿಮ್ಗೆ ಟಾಟಾ ಬೋಲ್ಟ್ ಬೇಕು, i20 ಬೇಕು, ಫಿಯೆಸ್ಟಾ ಬೇಕು, ಎಷ್ಟು ಗಾಡಿ ಇದೆ ಸ್ಟಾಕ್ ತೋರಿಸಿ ಸರ್. ಫುಲ್ ಎಲ್ಲಾ ಗಾಡಿಗೆ ಲೋನ್ ಮಾಡಿಸ್ಕೊಡ್ತೀನಿ ನಿಮ್ಗೆ. ಟ್ಯೂಬಲ್ ಮೇಲೆ ಎಲ್ಲಾ ಗಾಡಿಗೆ ಲೋನ್ ಮಾಡಿಸ್ಕೊಡ್ತೀನಿ ನಿಮ್ಗೆ. ಆಮೇಲೆ ಸೇಟ್ ಫೈನಾನ್ಸ್ ಬೇಕಂದ್ರೆ ಸೇಟ್ ಫೈನಾನ್ಸ್ ಮಾಡ್ಕೊಡ್ತೀನಿ. ಪೆಟ್ರೋಲ್ ಗಾಡಿಗೆ 5 ಲೀಟರ್ ಪೆಟ್ರೋಲ್ ಕೊಡ್ತೀನಿ, ಡೀಸೆಲ್ ಗಾಡಿಗೆ 5 ಲೀಟರ್ ಪೆಟ್ರೋಲ್ ಕೊಡ್ತೀನಿ. ಆಸಿ ಟ್ರಾನ್ಸ್ಫರ್ ಫ್ರೀ, ಕಮಿಷನ್ ಫ್ರೀ, ಎಲ್ಲ ಫ್ರೀ ಇರುತ್ತೆ ನಿಮ್ಗೆ. ಬನ್ನಿ, ಈ ವಾರನಲ್ಲಿ ಯಾರ್ಯಾರು ಬರ್ತಾರೆ ಎಲ್ಲರಿಗೂ ಆಫರ್ ಇದೆ.